ವೀಕ್ಷಕರೇ, ಸುದ್ದಿಯ ಸದ್ದಿಗೆ ಸ್ವಾಗತ. ನಾನು ರಫ ಮಂಜಿ. ಕಾಂಗ್ರೆಸ್ಸಿನ ಪ್ರಕಾರ ಯುದ್ಧ ವಿರಾಮ ಸರ್ಕಾರದ ವೈಫಲ್ಯವಾಗಿದೆ. ಭಾರತ ಸರ್ಕಾರ ವಿದೇಶಕ್ಕೆ ತನ್ನ ನಿಲುವನ್ನು ವಿವರಿಸಲು 7 ನಿಯೋಗಗಳನ್ನು ಕಳುಹಿಸುತ್ತಿರುವುದು ಆಪರೇಷನ್ ಸಿಂಧೂರು ಕುರಿತು ಎದ್ದಿರುವ ಪ್ರಶ್ನೆಗಳಿಂದ ಜನರ ಗಮನವನ್ನು ಬೇರೆಡೆಗೆ ತಿರುಗಿಸಲಿಕ್ಕಾಗಿದೆ. ವೀಕ್ಷಕರೇ, ಹೆಚ್ಚಿನ ಚರ್ಚೆ ನಡೆಸುವ ಮೊದಲು ನಿಮ್ಮಲ್ಲೊಂದು ಅಪೇಕ್ಷೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಬೆಂಬಲಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆದರೆ ಕಾಂಗ್ರೆಸ್ ಸೇನೆಯ ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯ ನಂತರ ನಡೆದ ಯುದ್ಧ ವಿರಾಮವನ್ನು ಯಾಕೆ ಪ್ರಶ್ನಿಸುತ್ತಿದೆ? ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್, ಯುದ್ಧ ವಿರಾಮದ ಘೋಷಣೆ ವಾಷಿಂಗ್ಟನ್ ಡಿಸಿಯಿಂದ ಆಗಿದ್ದು ಟ್ರಂಪ್ ಘೋಷಿಸಿದ್ದು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅವರ ಮಾತಿನ ಧಾಟಿ ಮೂರನೆಯವರ ಹಸ್ತಕ್ಷೇಪಕ್ಕೆ ನಮ್ಮ ವಿದೇಶ ನೀತಿಯಿಂದ ಅವಕಾಶವಾಗಿದೆ. ಅಮೆರಿಕ ಯುದ್ಧ ವಿರಾಮವನ್ನು ಮಾಡಿಸಿತು ಎಂಬುದರ ಬಗ್ಗೆ ಭಾರತದ ಪ್ರಧಾನಿ ಮೋದಿಯಾಗಲಿ ವಿದೇಶ ಸಚಿವ ಜೈಶಂಕರ್ ಆಗಲಿ ಸ್ಪಷ್ಟೀಕರಣ, ಖಂಡನೆಗಳನ್ನು ನೀಡಿಲ್ಲ. ಅಮೆರಿಕದ ಕಾರ್ಯದರ್ಶಿ ಮಾರ್ಕ್ ರೂಬಿಯೋ ಅವರು ಯುದ್ಧ ವಿರಾಮ ಅಮೆರಿಕದ ಕಾರಣದಿಂದಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಜೊತೆಗೆ ಮೂರನೆಯ ದೇಶವೊಂದರಲ್ಲಿ ಮಾತುಕತೆ, ಚರ್ಚೆಗಳು ನಡೆಯಬೇಕಾಗಿದೆ ಎಂದು ಹೇಳಿದ್ದಾರೆ. ಆದರೂ ಕೂಡ ಮೌನವೇ ಮುಂದುವರಿದಿದೆ. ಈ ಮೌನವು ಅಮೆರಿಕದ ಹಸ್ತಕ್ಷೇಪಕ್ಕೆ ಸಮ್ಮತಿಯ ಲಕ್ಷಣವಾಗಿದೆಯೇ ಎಂದು ಜೈರಾಮ್ ರಮೇಶ್ ಹೇಳದೆಯೇ ಹೇಳುತ್ತಿದ್ದಾರೆ. ಇನ್ನು ನಿಯೋಗಗಳ ವಿಚಾರ ಹೇಳುವುದಾದರೆ, ಕಾಂಗ್ರೆಸ್ಸಿನ ಭಿನ್ನಮತೀಯ ಸಂಸದ ಶಶಿ ತರೂರ್ ಫುಲ್ ಖುಷಿಯಲ್ಲಿದ್ದಾರೆ. ವಿದೇಶಗಳಿಗೆ ಹೋಗಿ ಭಾರತದ ನಿಲುವನ್ನು ವಿವರಿಸಲು ಸರ್ಕಾರ ಕಳುಹಿಸುತ್ತಿರುವ ಸರ್ವ ಪಕ್ಷಗಳ ನಿಯೋಗಕ್ಕೆ ಅವರನ್ನು ಸೇರಿಸಿದ್ದಕ್ಕೆ. ಆದರೆ ನೆನಪಿರಲಿ, ಅವರ ಹೆಸರನ್ನು ಕಾಂಗ್ರೆಸ್ ಶಿಫಾರಸು ಮಾಡಿರಲಿಲ್ಲ. ಆದರೆ ಸರ್ಕಾರ ನನಗೆ ಮನ್ನಣೆ ನೀಡಿದೆ ಎಂದು ಅವರು ಬೀಗುತ್ತಿದ್ದಾರೆ. ಅವರ ಸಂತಸ ಅವರದು, ಆದರೆ ಖಂಡಿತ ಕಾಂಗ್ರೆಸ್ಗೆ ಅವರ ಆಯ್ಕೆ ಸಂತಸ ತಂದಿಲ್ಲ. ಹೇಳಿ ಕೇಳಿ, ಈ ವ್ಯಕ್ತಿ ತಿರುವನಂತಪುರಂನ ಕಾಂಗ್ರೆಸ್ ಸಂಸದ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಒರಸಾಟಕ್ಕಿಳಿದಿರುವ ತರೂರು ಇತ್ತೀಚೆಗೆ ಮೋದಿ ಸರ್ಕಾರಕ್ಕೆ ಹೆಚ್ಚು ಹೆಚ್ಚು ಹತ್ತಿರವಾಗುತ್ತಿದ್ದಾರೆ. ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಕಾಂಗ್ರೆಸ್ಸಿಗೆ ತಿಳಿಸದೆ ಅವರು ಸರ್ಕಾರದ ಆಫರ್ ಅನ್ನು ಸ್ವೀಕರಿಸಿದ್ದಾರೆ. ಇದು ಕಾಂಗ್ರೆಸ್ಸಿನೊಳಗೆ ದೊಡ್ಡ ಮಟ್ಟದ ಅಸಮಾಧಾನವನ್ನು ಸೃಷ್ಟಿಸಿದೆ. ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಕೆಲವರು ಹೈಕಮಾಂಡ್ ಅನ್ನು ಒತ್ತಾಯಿಸುತ್ತಿದ್ದಾರೆ ಎಂದು ಕೇರಳದಿಂದ ಬರುವ ವರದಿಗಳು ಸೂಚಿಸುತ್ತಿವೆ. ಅಂದರೆ ಕೇರಳದ ಕಾಂಗ್ರೆಸ್ನಲ್ಲಿ ಶಶಿ ತರೂರ್ ಕುರಿತು ವಿರೋಧ ಇದೆ. ಪ್ರತಿಪಕ್ಷಗಳು ಸರ್ವಪಕ್ಷಗಳ ನಿಯೋಗವನ್ನು ಕಳುಹಿಸುತ್ತಿರುವುದರಲ್ಲಿ ರಾಜಕೀಯ ಕುತಂತ್ರ ಇದೆ ಎಂದು ಆರೋಪಿಸುತ್ತಿವೆ. ಸರ್ವಪಕ್ಷ ನಿಯೋಗ ಪ್ರತಿಪಕ್ಷದಲ್ಲಿ ಒಡಕು ಮೂಡಿಸುವ ರಾಜಕೀಯ ಕೂಡ ಆಗಿದೆ ಎಂದು ಪ್ರತಿಪಕ್ಷಗಳು ಹೇಳುತ್ತಿರುವುದು. ಪ್ರಜಾಪ್ರಭುತ್ವದ ಮಾನದಂಡಗಳು ಮತ್ತು ರೀತಿಗಳನ್ನು ಕಡೆಗಣಿಸಿ ಪ್ರತಿಪಕ್ಷಕ್ಕೆ ಮನ್ನಣೆ ನೀಡದೆ ಪ್ರಧಾನಿಯ ಕಚೇರಿ ಪ್ರತಿನಿಧಿ ತಂಡಕ್ಕೆ ಸರ್ಕಾರಕ್ಕೆ ನಿಕಟವಾಗಿರುವವರನ್ನು ಆಯ್ಕೆ ಮಾಡಿದೆ ಎಂಬುದು ವಿವಾದದ ಬಿಂದು. ಇಂತಹ ನಿಯೋಗಗಳನ್ನು ರಾಜಕೀಯ ಹಿತಾಸಕ್ತಿಗೆ ಉಪಯೋಗಿಸುವ ಕೇಂದ್ರ ಸರ್ಕಾರದ ಉದ್ದೇಶ ಅಪ್ರಾಮಾಣಿಕವಾಗಿದೆ ಎಂದು ಕಾಂಗ್ರೆಸ್ ಆರೋಪಿಸುತ್ತಿದೆ. ಭಯೋತ್ಪಾದನೆಯ ದಾಳಿಗೆ ಸಂಬಂಧಿಸಿ ಎದ್ದಿರುವ ಪ್ರಶ್ನೆಗಳಿಂದ ಗಮನವನ್ನು ಬೇರೆಡೆಗೆ ಹರಿಸಲು ಸರ್ವಪಕ್ಷ ನಿಯೋಗ ಎಂದು ಜೈರಾಮ್ ರಮೇಶ್ ಆರೋಪಿಸುತ್ತಿದ್ದಾರೆ. ಈಗ ಭಾರತದ ಹೆಜ್ಜೆಯನ್ನು ಅನುಸರಿಸಿ ಪಾಕಿಸ್ತಾನ ಕೂಡ ಮಾಜಿ ವಿದೇಶ ಸಚಿವ ಬಿಲಾವಲ್ ಭುಟ್ಟೋ ಅವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ವಿದೇಶಗಳಿಗೆ ಕಳಿಸ್ತಾ ಇದೆ. ಸೇರಿಗೆ ಸಭಾಸೇರು ರಾಜಕೀಯ. ಏನಿದು ರಾಜಕೀಯ ಕುತಂತ್ರಗಳು ನಿಗೂಢವಾಗಿದೆ. ಅಲ್ಲ, ಇವರು ವಿದೇಶದಲ್ಲಿ ಹೋಗಿ ಏನನ್ನು ಸ್ಪಷ್ಟಪಡಿಸುತ್ತಾರೆ? ಪತ್ರಕರ್ತ ಅಮರೇಶ್ ಮಿಶ್ರಾ ಭಾರತ ಮತ್ತು ಪಾಕಿಸ್ತಾನಗಳನ್ನು ಬಡಿದಾಡಿಸುವ ಶಕ್ತಿಯೇ ಪಹಲ್ಗಾಮ್ ಭಯೋತ್ಪಾದನೆ ದಾಳಿಯ ಹಿಂದಿದೆ ಎಂದು ಸಂದೇಹ ವ್ಯಕ್ತಪಡಿಸುತ್ತಿದ್ದಾರೆ. ಹಿಂದಿನ ವಿಡಿಯೋವೊಂದರಲ್ಲಿ ನಾವು ಕೂಡ ಯಾವುದೋ ನಿಗೂಢ ಶಕ್ತಿ ಭಾರತ ಮತ್ತು ಪಾಕಿಸ್ತಾನವನ್ನು ಕಚ್ಚಾಡಿಸಲಿಕ್ಕೆ ನೋಡುತ್ತಿದೆ ಎಂದು ಹೇಳಿದ್ದೆವು. ಈ ಮಾತಿನತ್ತ ಅಮರೇಶ್ ಮಿಶ್ರಾ ಅವರ ಸಹಮತ ಇದೆ ಎಂದಾಯಿತು. ಒಟ್ಟಿನಲ್ಲಿ ಇದನ್ನು ಭಾರತ ಗುರುತಿಸಬೇಕು. ವಿದೇಶಗಳಿಗೆ ನಿಯೋಗ ಕಳುಹಿಸುವುದಕ್ಕಿಂತ ಇದು ಹೆಚ್ಚು ಪ್ರಾಮುಖ್ಯದ್ದು. ನಮ್ಮ ನಿಯೋಗಗಳು ವಿದೇಶದಲ್ಲಿ ಹೋಗಿ ಏನೇ ಹೇಳಿದರು, ಏನೇ ವಿವರಿಸಿದರು ಅದನ್ನೆಲ್ಲ ಆ ದೇಶದವರು ಒಪ್ಪುತ್ತಾರೆ, ಆ ದೇಶದ ಸರ್ಕಾರ ನಂಬುತ್ತದೆ ಎಂದು ಹೇಗೆ ನಿರ್ಧರಿಸಬಹುದು? ಒಂದು ವೇಳೆ ನಮ್ಮ ಮಾತು ಅವರು ಆಲಿಸಿದರೂ ನಂಬುವುದಿಲ್ಲ ಎಂದಾದರೆ ಈ ನಿಯೋಗಗಳ ಸಾರ್ಥಕತೆ ಇರುವುದಿಲ್ಲ. ಭಾರತದ ನಾಗರಿಕರಿಗೆ ನೋಡಿ, ನಮ್ಮ ನಿಲುವನ್ನು ವಿವರಿಸಲು ಪ್ರತಿಪಕ್ಷಗಳನ್ನು ವಿದೇಶಗಳಿಗೆ ಕಳುಹಿಸಿದ್ದೇವೆಂದು ಸರ್ಕಾರ ಹೇಳಿಕೊಳ್ಳುವುದಕ್ಕೆ ಮಾತ್ರ ಉಪಯೋಗವಾದೀತು. ಚುನಾವಣೆಯ ಸಂದರ್ಭದಲ್ಲಿ ಮುಖ್ಯವಾಗಿ ಪ್ರತಿಪಕ್ಷಗಳು ಹೇಗೂ ರಾಜಕೀಯ ಪ್ರೇರಿತವಾಗಿ
ಈ ತಂಡದ ಆಯ್ಕೆ ಆಗಿದೆ, ಈ ನಿಯೋಗದ ಆಯ್ಕೆ ಆಗಿದೆ ಎಂದು ಬೊಬ್ಬೆ ಹೊಡೆಯುತ್ತಿವೆ ನಿಜ. ಅವರು ಹೇಳಲಿ ಬಿಡಲಿ, ರಾಜಕೀಯ ದಾಳವೊಂದನ್ನು ಸರ್ಕಾರ ಪ್ರತಿಪಕ್ಷಗಳ ಮೇಲೆ ಪ್ರಯೋಗಿಸಿದೆ. ಮಾತ್ರ ಅಲ್ಲ, ನಿಯೋಗಕ್ಕೆ ಅಸದುದ್ದೀನ್ ಓವೈಸಿ ಅಂತವರನ್ನು ನೇಮಕಗೊಳಿಸಿದ್ದು ಸಂಘ ಪರಿವಾರದಲ್ಲೂ ಅಸಮಾಧಾನವನ್ನು ಮೂಡಿಸಿರಬಹುದು. ಮುಖ್ಯವಾಗಿ ಅಸದುದ್ದೀನ್ ಓವೈಸಿಯವರ ವಿರುದ್ಧ ಕೆಂಡ ಕಾರುವ ರಾಜಾ ಸಿಂಗ್ ಅಂತವರಲ್ಲಿ ಖಂಡಿತವಾಗಿಯೂ ಇದು ಅಸಮಾಧಾನವನ್ನು ತಂದಿರಬಹುದು. ವಿಶೇಷವಾಗಿ ಸರ್ಕಾರ ದೇಶ ಕಾರುವ ಪ್ರತಿಭೆಗಳನ್ನು ಮಕಾಡೆ ಮಲಗಿಸಿದೆ. ಪಾಕಿಸ್ತಾನದ್ದಿರಲಿ, ಭಾರತದಿರಲಿ, ಸರ್ವಪಕ್ಷಗಳ ನಿಯೋಗ ವಿದೇಶಕ್ಕೆ ಹೋಗಿ ವಿವರಿಸಲಿ. ಆದರೆ ಈ ಎಲ್ಲ ನಿಯೋಗಗಳಿಗೆ ಟ್ರಂಪ್ ಖಂಡಿತ ಭಾರಿಯಾಗಲಿದ್ದಾರೆ. ವೀಕ್ಷಕರೇ, ಇನ್ನೊಂದು ಕಡೆ ಭಾರತದಂತೆ ಪಾಕಿಸ್ತಾನ ಕೂಡ ಘರ್ಷಣೆಯ ಕಥೆಯನ್ನು ವಿದೇಶಗಳಲ್ಲಿ ಹೋಗಿ ವಿವರಿಸಲಿಕ್ಕಿದೆ. ಆದರೆ ಈ ತಂಡಗಳನ್ನು ಅಲ್ಲಿನ ಸರ್ಕಾರ ಮತ್ತು ಜನರು ಆಲಿಸುತ್ತಾರಾ, ಅರ್ಥ ಮಾಡಿಕೊಳ್ತಾರಾ? ಅಥವಾ ಟ್ರಂಪ್ ವಾಷಿಂಗ್ಟನ್ DC ನೀಡಿದ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ವಿರಾಮವನ್ನು ಟ್ರೇಡ್ ಅನ್ನು ಬಳಸಿ ಮಾಡಿಸಿದ್ದೇನೆ ಎಂದು ಹೇಳಿದ್ದನ್ನು ಒಪ್ಪಿಯಾರ? ವೀಕ್ಷಕರೇ, ನಿಮಗೇನು ಅನಿಸುತ್ತದೆ? ಬಹುತೇಕ ಈ ನಿಯೋಗಗಳಿಗೆ ಡೊನಾಲ್ಡ್ ಟ್ರಂಪ್ ಭಾರಿ ಆಗುವುದಂತೂ ಖಚಿತ ಮತ್ತು ಖಂಡಿತ ಎಂದನಿಸುತ್ತದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸಮಸ್ಯೆಯನ್ನು ಮೂರನೆಯ ದೇಶದಲ್ಲಿ ಚರ್ಚಿಸಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಅಮೆರಿಕದ ಫಾರಿನ್ ಸೆಕ್ರೆಟರಿ ಮಾರ್ಕ್ ರೂಬಿಯೋ ಇದೇನನ್ನು ಹೇಳುತ್ತಿದ್ದಾರೆ. ಹಾಗಿದ್ದರೆ ಹೀಗೆ ಕಾಶ್ಮೀರ ಸಮಸ್ಯೆ ಮೋದಿ ಆಡಳಿತದಲ್ಲಿ ಅಂತಾರಾಷ್ಟ್ರೀಯಗೊಳ್ಳುತ್ತಿದೆಯೇ ಎಂಬ ಸಂದೇಹ ಮೂಡುತ್ತದೆ. ಡೊನಾಲ್ಡ್ ಟ್ರಂಪ್ ಅವರು ಗಲ್ಫ್ ಸಂದರ್ಶನದ ವೇಳೆ ಮತ್ತೊಮ್ಮೆ ಹೇಳಿದರು, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ವಿರಾಮವನ್ನು ನಾನೇ ಮಾಡಿಸಿದ್ದು, ಆದ್ದರಿಂದ ಈಗಲಾದರೂ ಸರ್ಕಾರ ಖಂಡಿಸಲಿ ಎಂದು ದೇಶದ ಎಲ್ಲ ನಾಗರಿಕರು ಬಯಸುತ್ತಾರೆ. ಒಂದು ವೇಳೆ ಸಮಸ್ಯೆ ಅಂತಾರಾಷ್ಟ್ರೀಯಗೊಂಡ್ರೆ ತಮ್ಮ ಸೈನಿಕ ನೆಲೆಗಳನ್ನು ಭಾರತದಲ್ಲಿ ಸ್ಥಾಪಿಸಲಿಕ್ಕಿಲ್ಲವೇ ಎನ್ನುವಂಥ ಸಂದೇಹಗಳು ಹುಟ್ಟಿಕೊಳ್ಳುತ್ತದೆ. ಯಾಕೆಂದರೆ ಅಮೆರಿಕಕ್ಕೆ ಚೀನಾವನ್ನು ಕಟ್ಟಿ ಹಾಕಬೇಕು. ಭಾರತ ಚೀನಾದೊಂದಿಗೆ ಗಡಿ ಹಂಚಿಕೊಳ್ಳುತ್ತಿರುವ ದೇಶ. ಆದ್ದರಿಂದಲೇ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನ ನನ್ನ ಮಿತ್ರ ದೇಶಗಳು ಎಂದು ಹೇಳುತ್ತಿರುವುದು. ಸರ್ಕಾರ ಈ ಎಲ್ಲ ಅಂಶಗಳತ್ತ ಗಮನ ಹರಿಸಲಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ನಮ್ಮನ್ನು ಬೆಂಬಲಿಸಿ. ನಾನು ರಫ ಮಂಚಿ. ಜೈ ಹಿಂದ್.